ಪ್ರಾಣಾಮೃತ ಆಯುರ್ವೇದ ಆಸ್ಪತ್ರೆಯ ಉದ್ಘಾಟನೆ ಇವತ್ತು ಏನ್ ನಡೆದಿದೆ. ಈ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅಂತಕ್ಕಂತ ಒಂದು ಶುಭವನ್ನ ಕೋರ್ತೇನೆ. ಮತ್ತೆ ಇದರ ಉಪಯೋಗವನ್ನ ನೆಲಮಂಗಲದ ಜನತೆ ಪಡ್ಕೋಬೇಕು ಅಂತ ನಾನು ವಿನಂತಿಸ್ತೇನೆ. ಮತ್ತೆ ತಮ್ಮ ಆಯುರ್ವೇದ ಆಸ್ಪತ್ರೆಯ ಮುಖಾಂತರ ಎಲ್ಲ ವರ್ಗದ ಜನತೆಯ, ಬಡವರು ಇರ್ಬೋದು, ಮಧ್ಯಮ ವರ್ಗ ಇರ್ಬೋದು, ಶ್ರೀಮಂತರಿರ್ಬೋದು, ಬಡವರಿಗೆ ತಕ್ಕಂತೆ, ಅನುಕೂಲಸ್ಥರಿಗೆ ಅನುಕೂಲಕ್ಕೆ ತಕ್ಕಂತೆ ನೀವು ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಕ್ಕೆ ಹೊರಟಿರ್ತಕ್ಕಂಥದ್ದು ಶ್ಲಾಘನೀಯ. ಆದಷ್ಟು ಜನತೆಯ ಪರ, ಬಡವರ ಪರ ತಮ್ಮ ಕಾಳಜಿ ಇರಲಿ, ತಮ್ಮ ಆಸ್ಪತ್ರೆ ಉತ್ತುಂಗಕ್ಕೆ ಬೆಳೆಯಲಿ ಅಂತ ಹೇಳಿ ಆಶಿಸ್ತೀನಿ. ಮುಕ್ತಾಂಬ, ನಾನು ಇಲ್ಲಿ ಚೀಫ್ ಕನ್ಸಲ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆಯುರ್ವೇದ ಇವತ್ತು ಪ್ರಾಣಾಮೃತ ಆಯುರ್ವೇದಿಕ್ ಹಾಸ್ಪಿಟಲ್ ಆ ನೆಲಮಂಗಲದಲ್ಲಿ ಆರಂಭಗೊಂಡಿದೆ. ಇಲ್ಲಿ ನಮ್ಮಲ್ಲಿ ಕೇವಲ ಒಳರೋಗಿಗಳಿಗೆ ಮಾತ್ರವಲ್ಲದೆ ಹೊರ ರೋಗಿಗಳಿಗೂ ಚಿಕಿತ್ಸೆಯನ್ನು ಕೊಡುತ್ತೇವೆ. ಹಾಗೂ ಇಲ್ಲಿ ನಮ್ಮಲ್ಲಿ ಕಾಸ್ಮೆಟಾಲಜಿ ಅಂತ ಅಂದ್ರೆ ಈಗ ಏನು ಟ್ರೆಂಡ್ ಅಲ್ಲಿ ಇದೆಯೋ ಅದನ್ನ ಪ್ಯೂರ್ ಆಯುರ್ವೇದಿಕ್ ಚಿಕಿತ್ಸೆಯಲ್ಲಿ ನಾವು ಸ್ಕಿನ್ ಇರ್ಬೋದು, ಹೇರ್ಗಿರ್ಬೋದು, ಅದರ ಚಿಕಿತ್ಸೆಗಳನ್ನು ಕೊಡ್ತೀವಿ. ಅದರ ಜೊತೆಲಿ ಒಬೆಸಿಟಿ, ಸ್ಥೌಲ್ಯ ಅಂತ ಏನು ಹೇಳ್ತೀವೋ ಅದರಲ್ಲಿ ನಮ್ಮಲ್ಲಿ ವಿಶೇಷವಾದ ಚಿಕಿತ್ಸೆಯನ್ನು ನಾವು ಕೊಡ್ತಾ ಇದ್ದೀವಿ. ಹಾಗೆ ಮಕ್ಕಳ ತಜ್ಞರು, ಪ್ರಸೂತಿ, ಸ್ತ್ರೀರೋಗ ತಜ್ಞರು ನಮ್ಮಲ್ಲಿ ವ್ಯವಸ್ಥೆ ಇದೆ. ಪಂಚಕರ್ಮಗಳಾದಂತ ವಮನ, ವಿರೇಚನ, ನಸ್ಯ, ಬಸ್ತಿ ಅಂಡ್ ಎಲ್ಲಾ ಪ್ರೊಸೀಜರ್ಸ್ ಗಳನ್ನು ನಾವು ಇಲ್ಲಿ ಮಾಡಿಕೊಡ್ತೀವಿ. ಸಾರ್ವಜನಿಕರು ಎಲ್ಲರೂ ಬಂದು ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. 30ನೇ ತಾರೀಕು ನವೆಂಬರ್ 2025 ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀನಿವಾಸ್ ಅವರು ಬಂದು ಇವತ್ತು ನಮ್ಮ ಪ್ರಾಣಾಮೃತ ಹಾಸ್ಪಿಟಲ್ ಅನ್ನ ಉದ್ಘಾಟನೆ ಮಾಡಿ, ಹಾಗೂ ಅವರು ಕೆಲವು ಕಿವಿ ಮಾತುಗಳನ್ನು ಕೂಡ ಆಸ್ಪತ್ರೆಯವರಿಗೂ ಹೇಳಿ, ಮತ್ತು ನಮ್ಮ ಬುದ್ಧಿಯವರಾದಂತಹ ಬೇಲಿಮಠ ಮಹಾಸಂಸ್ಥಾನದ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವಾದ ಮಾಡಿದ್ದಾರೆ. ಈ ಆಸ್ಪತ್ರೆಯಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದರೆ ನಮ್ಮ ಕಾಯ ಚಿಕಿತ್ಸಾ, ಶಲ್ಯ, ಶಾಲಕ್ಯ, ಪ್ರಸೂತಿ, ಮಕ್ಕಳ ತಜ್ಞರು ಕೂಡ ಹಾಜರಿದ್ದು ಇಲ್ಲಿ ಎಲ್ಲಾ ತರಹದ ಕಾಯಿಲೆಗಳಿಗಾಗ್ಲಿ ಹಾಗೂ ಚಿಕಿತ್ಸೆಗಳು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತಹ ನಮ್ಮ ಆದೇಶಗಳು ಅಥವಾ ಚಿಕಿತ್ಸಾ ಪದ್ಧತಿಗಳನ್ನ ನಾವು ಇಲ್ಲಿ ಅನುಸರಿಸ್ತಾ ಇದೀವಿ. ಓನ್ಲಿ ಆಯುರ್ವೇದವನ್ನೇ ಅನುಸರಿಸ್ತಾ ಇದೀವಿ. ಇಲ್ಲಿ ಪ್ರತಿ ತಿಂಗಳು ಸ್ವರ್ಣಬಿಂದು ಪ್ರಾಶನ ಕೂಡ ಹಾಕ್ತಾ ಇದೀವಿ. ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಇದೆ, ಹಾಗೂ ಹೋಮ್ ಸರ್ವಿಸ್ ಕೂಡ ಇದೆ. ನೀವು ಆನ್ಲೈನ್ ಅಲ್ಲೂ ಕೂಡ ಮೆಡಿಸಿನ್ ಕೂಡ ಆರ್ಡರ್ ಮಾಡಬಹುದು. ಇಷ್ಟನ್ನು ನಮ್ಮಲ್ಲಿ ಜನರಿಗೋಸ್ಕರ ಈ ಉಪಯೋಗವನ್ನ ದಯವಿಟ್ಟು ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ಸೀತಾರಾಮಯ್ಯ.